ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಧ್ಯಾನಶ್ಲೋಕಃ. ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣಮುನಿನಾ ಮಧ್ಯೆ ಮಹಾಭಾರತಂ. ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಮನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ಭಗವದ್ಗೀತೆಯನ್ನು ಅಕ್ಷರ ರೂಪಕ್ಕೆ ಇಳಿಸಿದ ವೇದವ್ಯಾಸರಿಗೆ ಕೃತಜ್ಞತೆ ಅರ್ಪಿಸಲು ಮೊದಲಿಗೆ ಪ್ರಾರ್ಥನಾ ಶ್ಲೋಕದ ಮೂಲಕ ಅವರನ್ನು ಸ್ಮರಿಸಲಾಗುತ್ತದೆ. 18 ಅಧ್ಯಾಯದಲ್ಲಿ ಅದ್ವೈತ ಸಿದ್ಧಾಂತದ ಮೂಲಕ ಅಮೃತದ ಹೊಳೆಯನ್ನೇ ಹರಿಸುತ್ತಿರುವ, ಅಂದರೆ ಭಗವದ್ಗೀತೆಯಲ್ಲಿರುವ ಅಂಶಗಳು ಮನುಷ್ಯನಿಗೆ ಅಮೃತ ಪಾನವನ್ನು ಮಾಡಿದಷ್ಟೇ ಆನಂದ ಹಾಗೂ ಅಮೃತ ಮಾಡುವ ಪವಾಡವನ್ನು ಮಾಡಬಲ್ಲದು. ಕಾರಣ ಭಗವದ್ಗೀತೆಯನ್ನು ಓದಿ ಸಂಪೂರ್ಣ ಅರ್ಥ ಮಾಡಿಕೊಂಡಾಗ ಮನುಷ್ಯ ತನ್ನ ಆರೋಗ್ಯವನ್ನು ಅಭಿವೃದ್ಧಿ ಮಾಡಿಕೊಳ್ಳುವುದರ ಮೂಲಕ ಹೆಚ್ಚಿನ ಸಂಪಾದನೆಯನ್ನು ಮಾಡಿ ಸಂಪತ್ತುಗಳನ್ನು ಗಳಿಸಲು ಸಾಧ್ಯ. ಮನುಷ್ಯ ಶಕ್ತಿಯ ರೂಪಾಂತರ ಎಂಬುದನ್ನು ತಿಳಿದು ಹುಟ್ಟು ಸಾವಿನ ಭಯದಿಂದ ಹೊರಬಂದು ತಾನು ಅನಂತ ಅವಿನಾಶಿ ಎಂಬ ಅರಿವಿನೊಂದಿಗೆ ಸಂಕುಚಿತ ಸ್ವಭಾವದಿಂದ ಹೊರಬಂದು ಸದಾ ಆನಂದದಿಂದ ಬದುಕಲು ಸಾಧ್ಯ. ಸಂಸಾರವೆಂಬ ಸಮುದ್ರದ ಮೋಹದ ಬಲೆಯಲ್ಲಿ ಸಿಲುಕಿ ನರಳುತ್ತಿರುವ ಮನುಷ್ಯರ ಬಂಧನವನ್ನು ಬಿಡಿಸಬಲ್ಲ ಸಾಮರ್ಥ್ಯ ಭಗವದ್ಗೀತೆಗಿದೆ. ಮಹಾಭಾರತ ಯುದ್ಧದ ಮಧ್ಯದಲ್ಲಿ ಸೇರಿಸಲ್ಪಟ್ಟಿರುವ ಸ್ವತಃ ನಾರಾಯಣನೇ ಮನುಷ್ಯ ರೂಪಿಯಾಗಿ ಭೂಮಿಗೆ ಬಂದು ಬೋಧಿಸಿದ ಭಗವದ್ಗೀತೆಗೆ ತಾಯಿಯ ಸ್ಥಾನವನ್ನಿತ್ತು ಪರಮ ಪ್ರೀತಿಯಿಂದ ಅರ್ಥಾತ್ ಭಕ್ತಿಯಿಂದ ಭಾರತೀಯ ಸಂಪ್ರದಾಯದಂತೆ ಗೌರವಿಸಿ ಕೃತಜ್ಞತೆ ಅರ್ಪಿಸಲಾಗುತ್ತದೆ. ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದನ್ನು ಕೃತಜ್ಞತಾಪೂರ್ವಕವಾಗಿ ಸ್ಮರಿಸಿ ಭಕ್ತಿಯಿಂದ ಗೌರವಿಸುವುದು ಸಂಪ್ರದಾಯ. ಭಗವದ್ಗೀತೆಯನ್ನು ಮಾತೆ ಎಂಬುದಾಗಿ ಸಂಬೋಧಿಸಲು ಕಾರಣ ಜ್ಞಾನ ಎಂದರೆ ಬೆಳಕು ಅರ್ಥಾತ್ ಶಕ್ತಿ. ಸಂಸ್ಕೃತದಲ್ಲಿ ಶಕ್ತಿಯನ್ನು ಸ್ತ್ರೀಲಿಂಗವಾಗಿ ಗುರುತಿಸಲಾಗುತ್ತದೆ. ಹಾಗೆಯೇ ಭಾರತ ಕೂಡ ಒಂದು ಭೌಗೋಳಿಕ ವ್ಯಾಪ್ತಿಯಲ್ಲ. ಭಾರತ ಎನ್ನುವುದು ಸಂಸ್ಕೃತದ ಶಬ್ದ. ಭಾ ಎಂದರೆ ಬೆಳಕು, ರತೇಯ ಎಂದರೆ ಪೂಜಿಸುವುದು ಅಥವಾ ಪ್ರೀತಿಸುವುದು. ಇಡೀ ವಿಶ್ವದಲ್ಲಿ ಬೆಳಕಿನ ರೂಪವಾದ ಜ್ಞಾನವನ್ನು ಪ್ರೀತಿಸುವ ಎಲ್ಲರೂ ಭಾರತೀಯರೇ ಆಗಿದ್ದಾರೆ. ಅಂದಾಗ ಇಡೀ ವಿಶ್ವವೇ ಭಾರತ ಅಲ್ಲವೇ? ಈ ಕಾರಣದಿಂದಲೇ ಪ್ರಪಂಚದಲ್ಲಿ ಭಾರತವನ್ನು ಮಾತ್ರ ಮಾತೆ ಎನ್ನುವುದು. ಹರಿ ಓಂ.